ಹಲೋ ಹಾಯ್ ನಮಸ್ತೆ. ಇವತ್ತು ನಮ್ಮ ಸ್ಯಾಂಡಲ್ವುಡ್ನ ನಮ್ಮ ಜೊತೆ ಡ್ರ್ಯಾಗನ್ ಮಂಜು ಅವರು ಇದ್ದಾರೆ. ಇವತ್ತು ಫಸ್ಟ್ ಡೇ ಫಸ್ಟ್ ಶೋ ಫ್ಯಾನ್ಸ್ ಶೋ ನೋಡಿದ್ದೀರಾ ಮಾರ್ಕ್ ಮೂವಿಯಲ್ಲಿ? Mic ಕೊಡಿ. ಮಾತಾಡಿ. ಫಸ್ಟ್ ಡೇ ಫಸ್ಟ್ ಶೋ ನೀವು ನೋಡಿದ್ರೆ ನೀವು ಹೇಳಿ. ನೋಡಿದ್ದೀವಿ ಸರ್. ನೀವು ಹೇಳಿ ಸರ್ ಮಸ್ತಾಗಿ ಆಯ್ತು. ಫಸ್ಟ್ ಹಾಫ್, ಸೆಕೆಂಡ್ ಹಾಫ್, ಬಾಸ್ ಅವ್ರ ಆ್ಯಕ್ಟಿಂಗು, ಅದ್ರಲ್ಲಿ ನೀವು ಅವ್ರ ಜೊತೆ ಹಂಚಿದಿರಲ್ಲ, ಇನ್ನ ಕ್ರೇಜಿ ಆಗೈತೆ. ನಿಮಗೆ ಹೇಗೆ ಅನಿಸ್ತೈತೆ ಅವ್ರ ಜೊತೆ? ಥ್ಯಾಂಕ್ ಯು. ಯಾಕಂದ್ರೆ ಈ ರಿವ್ಯೂ ಕೇಳೋದಕ್ಕೆ ಅಂತ ಹೇಳ್ಬಿಟ್ಟು ತುಂಬಾ ಕಲಾವಿದರು ವೇಟ್ ಮಾಡ್ತಾ ಇರ್ತೀವಿ. ಸೊ ರಿವ್ಯೂಗೆ ತುಂಬಾ ಧನ್ಯವಾದ. ಅಗೇನ್ ಪ್ರೇಕ್ಷಕರ ಹತ್ರ ಕೇಳಿರ್ತೀರಾ ಅವ್ರ ರೆಸ್ಪಾನ್ಸ್ ಹೇಗಿದೆ ಅಂತ ಹೇಳ್ಬಿಟ್ಟು. ನನಗೂ ಸುದೀಪ್ ಸರ್ ಜೊತೆ ಸ್ಕ್ರೀನ್ ಹಂಚ್ಕೊಂಡಿದ್ದಕ್ಕೆ ತುಂಬಾ ಖುಷಿ ಅನಿಸುತ್ತೆ. ಯಾಕಂದ್ರೆ ಸಿನಿಮಾದಲ್ಲಿ ಮಾರ್ಕ್ನ ಇಂಟ್ರೊಡಕ್ಷನ್ ಕೊಡೋದೇ ನಾವು. ಸೊ ಆ ದೊಡ್ಡ ಖುಷಿ ಇದೆ. ಸಿನಿಮಾದಲ್ಲಿ ಸ್ಕ್ರೀನ್ ಸ್ಪೇಸ್ ತುಂಬಾ ಕಡಿಮೆ ಇದ್ರೂ ಕೂಡ ಬ್ಯೂಟಿಫುಲ್ ಆಗಿದೆ. ಎಲ್ಲರೂ ರೆಕಗ್ನೈಸ್ ಮಾಡೋ ಥರ ರಿಜಿಸ್ಟರ್ ಆಗಿದ್ದೀನಿ. ತುಂಬ ದೊಡ್ಡ ಧನ್ಯವಾದಗಳು ಡೈರೆಕ್ಟರ್ ಸರ್ಗೆ, ಶಿವನ್ ಸರ್ಗೆ ಮತ್ತು ಸುದೀಪ್ ಸರ್ಗೆ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ಅದರ್ ಟೆಕ್ನಿಷಿಯನ್ಸ್, ಇದು ಸ್ಕ್ರೀನ್ ಹಿಂದೆ ವರ್ಕ್ ಮಾಡಿದ್ರೆಲ್ಲ ಟೆಕ್ನಿಷಿಯನ್ಗೂ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ಅಗೇನ್ ಅಭಿನಂದನೆಗಳು ಹೇಳಬೇಕು. ಈ ಮೂಲಕ ನಿಮ್ಮ ಚಾನೆಲ್ ಮೂಲಕ ಹೇಳ್ಕೊತಾ ಸರ್ ಭೀಮಾ ಮೂವಿಯಿಂದ ವಿಲನ್ ಆಗಿ ಎಂಟ್ರಿ ಕೊಟ್ಟಿದ್ದೀರಾ ನಮ್ಮ ಸ್ಯಾಂಡಲ್ವುಡ್ನ. ಈ ವರ್ಷ ಬಂದಿರೋ ಬ್ರ್ಯಾಟಲ್ಲೂ ಅದ್ಭುತವಾಗಿ ವರ್ಕ್ ಮಾಡಿದ್ದೀರಾ. ಇಂಗ್ಲೀಷ್ ಮತ್ತು ಕಾಮಿಡಿ ಎರಡು ಮಿಕ್ಸ್ ಮಾಡಿ ಮಸ್ತಾಗಿ ಎಲ್ಲರಿಗೂ ಎಂಟರ್ಟೈನ್ ಮಾಡಿದ್ದೀರಾ. ಇದರಲ್ಲೂ ಮಸ್ತಾಗಿ ಇದು ಮಾಡಿದ್ದೀರಾ. ಏನಂತ ಇಷ್ಟಪಡ್ತೀರಾ ಹೇಳೋದಕ್ಕಿಂತ? ಅದೇನೆ, ಇವಾಗ ಕತೆ ಇವಾಗ ಡೈರೆಕ್ಟರ್ ಯಾವ ಥರ ಹೇಳ್ತಾರೋ ಅದನ್ನ ಆ್ಯಕ್ಟ್ ಮಾಡಬೇಕು. ಸೊ ಎಲ್ಲ ರೀತಿಯೂ ಫ್ಲೆಕ್ಸಿಬಲ್ ಆಗಿ ಆ್ಯಕ್ಟ್ ಮಾಡೋಕೆ ನಾವು ರೆಡಿ ಇದ್ದೀವಿ. ದೊಡ್ಡ ಸಿನಿಮಾ ಆ್ಯಕ್ಟ್ ಮಾಡೋಕ್ಕೂ ರೆಡಿ ಇದ್ದೀವಿ. ಯಾವುದೇ ಸಣ್ಣ ಪುಟ್ಟ ಸಿನಿಮಾ ಬಂದ್ರು ಅವ್ರಿಗೆ ಬಂದ್ಬಿಟ್ಟು ತೋಳ್ಕೊಡೋಕ್ಕೂ ನಾನು ರೆಡಿ ಇದ್ದೀನಿ. ಖಂಡಿತ ಬಂದು ಕನ್ನಡ ಸಿನಿಮಾನ ಉಳಿಸೋದಕ್ಕೆ ಇಷ್ಟೆಲ್ಲ ಹೋರಾಡುವಾಗ ನಂದು ಒಂದು ಕೈ ಇರುತ್ತೆ ಅದರಲ್ಲಿ ಹೋರಾಡೋದಕ್ಕೆ. ನಿಮ್ಮ ಕೈ ಎತ್ತಿದ್ರೆ ನಾನು ಜೊತೆಗೆ ಬಂದು ಕೈ ಎತ್ತಿ ನಾನು ಅದನ್ನ ಜೈಕಾರ ಹೇಳೋದಕ್ಕೆ, ಜೈ ಕರ್ನಾಟಕ ಹೇಳೋದಕ್ಕೆ ಯಾವತ್ತೂ ಜೊತೆಗೆ ಇರ್ತೀನಿ. ಸರ್ ಮಾರ್ಕ್ ಮೂವಿ ಶೂಟಿಂಗ್ ವೇಳೆಯಲ್ಲಿ ಕಿಚನ್ ಸುದೀಪ್ ಅವ್ರ ಜೊತೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ನಿಮ್ಮದು ಬಾಂಡಿಂಗ್ ಎಲ್ಲ ಹೇಳ್ಬೇಕು? ತುಂಬಾ ಚೆನ್ನಾಗಿತ್ತು. ನೋಡಿದ್ರಲ್ಲ ಸರ್, ಜಾಲಿ ಆಗಿದ್ರಲ್ಲ, ಸೇಮ್ ಅದೇ ತರ ಫೈರ್ ಆಗಿದ್ರು. ಸೊ ತುಂಬಾ ಜಾಲಿ ಅನ್ಸುತ್ತೆ. ಎಲ್ಲ ಆರ್ಟಿಸ್ಟ್ ಕಂಫರ್ಟಬಲ್ ಇಟ್ಕೊಂಡ್ರು. ಯಾಕಂದ್ರೆ ಆರ್ಟಿಸ್ಟ್ ಕಂಫರ್ಟಬಲ್ ಇಲ್ಲ ಅಂದ್ರೆ ಸಿನಿಮಾ ಸರಿಯಾಗಿ ಬರಲ್ಲ. ಎಕ್ಸ್ಪ್ರೆಷನ್ಸ್ ಎಲ್ಲ ಸ್ವಲ್ಪ ಅಲ್ಲಿ ಹೋಗ್ಬಿಡುತ್ತೆ. ಸೊ ಹಾಗಾಗಿ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಸಿನಿಮಾ. ನಮ್ಗಂತೂ ಒಳ್ಳೆ ಎಕ್ಸ್ಪೀರಿಯನ್ಸ್. 10 days ಇದ್ವಿ ಚೆನ್ನೈಯಲ್ಲಿ. ತುಂಬಾ ಚೆನ್ನಾಗಿತ್ತು. ನಾವು ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ನೀವು ಚೆನ್ನೈಗೆ ಬರಬೇಕು. ಆ ವೆದರಲ್ಲಿ ಇಟ್ಕೊಂಡು ಅದಾದ್ಮೇಲೆ ಬಂದು ಸಾರೆಲ್ಲ ಮಾತ್ರ ಸ್ಕೂಲ್ ಆಗಿರೋದು ಅಲ್ವಾ, ಅಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೆ ತುಂಬಾ ಖುಷಿ ಅನ್ಸುತ್ತೆ ಸ್ಕ್ರೀನ್ ನೋಡುವಾಗ. ಓಕೆ ಸರ್, ಇದೇ ರೀತಿ ಒಳ್ಳೆ ನೆಗೆಟಿವ್ ಆಗಲಿ. ಮತ್ತು ಇನ್ನೊಂದು ಸರ್, ಇದೇ ರೀತಿಯಾಗಿ ಇದರ ನೆಗೆಟಿವ್ ಆಗಿ ಮಾಡಿದರೆ ನೆಕ್ಸ್ಟ್ ಫ್ಯೂಚರಲ್ಲಿ ಸರ್ ಜೊತೆ ಒಂದು ಫ್ರೆಂಡ್ಲಿ ಇಲ್ಲ ಇನ್ನೂ ಒಳ್ಳೆ ರೋಲ್ ಮಾಡಬೇಕಂತ ಆಸೆ ಇದೆ ಸರ್ ಇವ್ರ ಜೊತೆ. ಸರ್ ಡೈರೆಕ್ಟರ್ ಏನು ಹೇಳಿದ್ರು ಮಾಡಕ್ಕೆ ರೆಡಿ ಇದ್ದೀನಿ. ಸೊ ಡೆಡಿಕೇಟ್ ಆಗಿ ಆ್ಯಕ್ಟ್ ಮಾಡ್ತಾ ಇರ್ತೀನಿ. ಯಾವ್ದು ಕೊಟ್ಟರು ಓಕೆ, ಯಾವ್ದು ಸೂಟ್ ಆಗುತ್ತೋ ಅವರು ಕತೆ ಚೂಸ್ ಮಾಡಬೇಕು. ಈ ಥರ ಡ್ರ್ಯಾಗನ್ ಮಂಜು ಇಲ್ಲಿ ಎಂಟ್ರಿ ಆದ್ರೆ ಚೆನ್ನಾಗಿರೋದನ್ನ ಕತೆ ಸೂಟ್ ಆಗಿ ಕತೆ ಓಕೆ ಹೇಳಿದ್ರೆ ನಾವು ರೆಡಿ ಇಲ್ಲ ಯಾವ ಸಿನಿಮಾ ಮಾಡೋದಕ್ಕೂ. ಓಕೆ ಸರ್, ನಿಮ್ಗೆ ಯಾವ ಥರ ಬೇಕು, ಏನು ಕ್ಯಾರೆಕ್ಟರ್ ಬೇಕು ಹೇಳಿ ಮಾಡ್ತಾನೆ ಸರ್. ಹೇಳ್ಬೇಕಂದ್ರೆ ಇಲ್ಲಿವರೆಗೂ ನಿಮ್ಮನ್ನ ನೋಡಿದ್ದಕ್ಕೂ ಅಂದ್ರೆ ನೋಡಿದ್ದು ಆಸ್ ಎ ನೆಗೆಟಿವ್ ಅದೇ ತುಂಬಾ ಇಷ್ಟ ಆಗುತ್ತೆ ಸರ್. ನೀವು ಗತ್ತು ಅದೆಲ್ಲ ಇರುತ್ತಲ್ಲ ನೋಡಿ. ಥ್ಯಾಂಕ್ ಯು. ಯಾಕಂದ್ರೆ ಇವಾಗ ನಿಮ್ಮನ್ನ ಯಾರು ಕ್ವಶನ್ ಮಾಡಿರಲ್ಲ, ನೀವೇ ಕ್ವಶನ್ ಕೇಳ್ತಾ ಇದ್ದೀರಾ. ಅದಕ್ಕೆ ನಿಮ್ಮ ಮನಸ್ಸಲ್ಲಿ ಏನಿದೆ ಕೇಳ್ಬೇಕು. ಅದಕ್ಕೆ ಇಲ್ಲ ಸರ್, ನಮ್ಮ ಮನಸ್ಸಲ್ಲಿ ಅದೇ ಬೆಸ್ಟ್ ಇದೆ ಸರ್. ಓಕೆ ಸರ್, ಇದೇ ರೀತಿ ಒಳ್ಳೆ ನೆಗೆಟಿವ್ ಆಗಲಿ ಪಾಸಿಟಿವ್ ಆಗಲಿ ಎಲ್ಲರ ಜೊತೆ ಇದೇ ರೀತಿ ಬೆಳೆಯಲಿ ಅಂತ ನಮ್ಮ ಉದ್ದೇಶ ಸರ್. ಥ್ಯಾಂಕ್ ಯು ಸರ್.